ನಮಸ್ಕಾರ ವೀಕ್ಷಕರೇ. ತಾಯಿಯ ತವರು ಮನೆಯಲ್ಲಿ ಯಾರೂ ಕೂಡ ವಾರಸುದಾರರು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಆ ಒಂದು ಆಸ್ತಿಯನ್ನ ಪಡ್ಕೊಳ್ಳೋದಕ್ಕೆ ವಂಶವೃಕ್ಷನ ಹೇಗೆ ಪಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಯ ತಾಯಿಗೆ ಸಂಬಂಧಪಟ್ಟಂತ ಆಸ್ತಿ ಇರುತ್ತೆ, ಆದ್ರೆ ಆ ತಾಯಿ ಕೂಡ ಬದುಕಿರೋದಿಲ್ಲ. ಆ ತಾಯಿಯ ತವರು ಮನೆಯಲ್ಲೂ ಕೂಡ ಯಾರೂ ಕೂಡ ವಾರಸುದಾರರು ಇರೋದಿಲ್ಲ. ಅಂದ್ರೆ ಆ ತಾಯಿಯ ತವರು ಮನೆ ಆಸ್ತಿಗೆ ವಾರಸುದಾರರು ಅಂತ ಯಾರು ಕೂಡ ಬದುಕಿರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಆಸ್ತಿಯನ್ನ ಪಡ್ಕೋಬೇಕಾದ್ರೆ ನೇರವಾಗಿ ವಂಶವೃಕ್ಷನ ಮಾಡ್ಸೋಕ್ ಹೋದಾಗ ತಾಯಿಯ ತವರು ಮನೆ ವಂಶವೃಕ್ಷದಲ್ಲಿ ಈ ಮಕ್ಕಳನ್ನ ಸೇರ್ಸೋದಿಲ್ಲ. ಅಂದ್ರೆ ಹೆಣ್ಣು ಮಕ್ಕಳನ್ನ ಸಾಮಾನ್ಯವಾಗಿ ಸೇರ್ಸೋದಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಮಾಡ್ಕೊಡೋದಿಲ್ಲ ಅಂದಾಗ ನಾವು ಯಾವ ರೀತಿಯಲ್ಲಿ ನ್ಯಾಯಾಲಯದ ಮುಖಾಂತರ ಮಾಡ್ಕೋಬಹುದು ಅನ್ನೋದಾದ್ರೆ P&SC ಪ್ರಕರಣವನ್ನ ದಾಖಲು ಮಾಡಬೇಕಾಗುತ್ತೆ. ಅಂದ್ರೆ ಪ್ರೊಬೇಟ್ ಅಂಡ್ ಸಕ್ಸೆಷನ್ ಸರ್ಟಿಫಿಕೇಟ್ ಕೇಸ್ ಏನಿರುತ್ತೆ ಇದನ್ನ ನಾವು ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925 ಇದ್ರ ಪ್ರಕಾರ ದಾಖಲು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ತಾಯಿಯ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ತಾಯಿಯ ತವರು ಮನೆಯಲ್ಲಿ ಯಾರೆಲ್ಲ ವಾರಸುದಾರರು ಮುಂಚೆ ಇದ್ರು ಅವರ ಡೆತ್ ಸರ್ಟಿಫಿಕೇಟ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ನೀಡಿ ವಂಶವೃಕ್ಷವನ್ನ ಅವರ ಹೆಸರಿಗೆ ಬರುವಂತೆ, ಅಂದ್ರೆ ಅವರು ಎಲ್ಲಿಯವರೆಗೂ ಇರ್ತಾರೆ, ಬದುಕಿದ್ದಾರೆ, ಯಾರು ವಾರಸುದಾರ ಇದ್ದಾರೆ ಅಲ್ಲಿವರೆಗೂ ಬರುವಂತೆ ವಂಶವೃಕ್ಷವನ್ನ ತಯಾರು ಮಾಡಿ ಇವರೇ ಸ್ವತಃ ತಯಾರು ಮಾಡಿಸಿ ಅದನ್ನ ನ್ಯಾಯಾಲಯಕ್ಕೆ ನೀಡಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ನೀಡಿ ಅದಕ್ಕೆ ದೃಢೀಕರಣವನ್ನು ಕೂಡ ನೀಡಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲ ಪ್ರಕ್ರಿಯೆಗಳನ್ನ ನೀಡಿ ಕೋರ್ಟಿನಲ್ಲಿ ಅವರು ತಾವೊಬ್ಬರೇ ಇದಕ್ಕಿರುವಂತ ವಾರಸುದಾರರು ಅಂತ ಹೇಳೋದ್ರ ಮುಖಾಂತರ ಸಕ್ಸೆಷನ್ ಸರ್ಟಿಫಿಕೇಟ್ ಅನ್ನ ಪಡ್ಕೋಬೋದಾಗಿರುತ್ತೆ ಅವರ ಹೆಸರಲ್ಲಿ. ಆ ಒಂದು ಸಕ್ಸೆಷನ್ ಸರ್ಟಿಫಿಕೇಟ್ ನ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಆಸ್ತಿಯ ಎಲ್ಲಾ ಖಾತೆಗಳನ್ನ ಕಂದಾಯಗಳನ್ನ ಪಾವತಿ ಮಾಡಿಕೊಂಡು ಅವರ ಹೆಸರಿಗೆ ಈ ಒಂದು ಆಸ್ತಿ ದಾಖಲೆಗಳನ್ನ ವರ್ಗಾಯಿಸ್ಕೋಬಹುದಾಗಿರುತ್ತೆ.